ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಕೇಳಕತ್ತೀರಿ ಸ್ನೇಹಿತರೆ. ಇವಾಗ ಅಫಿಷಿಯಲ್ ಆಗಿ ಅಂತಿಮ ಲಿಸ್ಟ್ ಪ್ರಕಟ ಆಗಿರ್ತದೆ. ಇದು ಫೈನಲ್ ಇರ್ತದೆ ರೀ. ಇದರಲ್ಲಿರುವ ಅಭ್ಯರ್ಥಿಗಳು ನಿಮ್ಮದು ಜಾಬ್ ಆದಂಗೆ ರೀ. ಈಗ ಮೊನ್ನೆ ತಾತ್ಕಾಲಿಕ ಬಿಟ್ಟಿದ್ರಿ, ಇವಾಗ ಅಫಿಷಿಯಲ್ ಆಗಿ ಅಂತಿಮ ಲಿಸ್ಟನ್ನು ಬಿಟ್ಟಿರ್ತಾರೆ. ಹಾಗಿದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ನೋಡೋದಾದರೆ, ಸಿಲೆಬಸ್ಸಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳಲಾಗುವುದು. ಸ್ನೇಹಿತರನ್ನು ಇಲ್ಲಿ ನೋಡಬಹುದು, ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ಇದು ಅಫಿಷಿಯಲ್ ಆಗಿ ಬಿಟ್ಟ ಅಂತಿಮ ಆಯ್ಕೆ ಪಟ್ಟಿ ಆಗಿರ್ತದೆ. ಡೇಟ್ ಕೂಡ ನೋಡ್ಕೋರಿ, 13/11/2025. ಯಾರೆಲ್ಲ ಆಯ್ಕೆ ಆಗಿದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಸ್ನೇಹಿತರೆ. ಒಟ್ಟಾರೆಯಾಗಿ 309 ಹುದ್ದೆಗಳು ಖಾಲಿ ಇದ್ದಲ್ಲ, ಈ ಒಟ್ಟುರದು ಅಭ್ಯರ್ಥಿದು ಲಿಸ್ಟನ್ನು ಬಿಟ್ಟಿರ್ತಾರೆ ರೀ. ಎಷ್ಟೆಷ್ಟು ಅಭ್ಯರ್ಥಿಗಳು ಇಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆ ಆಗಿದ್ದಾರೆ ಅಂತೇಳಿ ಬಿಟ್ಟಿರ್ತಾರೆ. ಸ್ನೇಹಿತರೆ, ಯಾರೆಲ್ಲ ಆಕ್ಷೇಪಣೆಯನ್ನು ಹಾಕಿದ್ರು ನೋಡ್ರಿ, ಅವರೆಲ್ಲ ಒಂದು ಸಾರಿ ಚೆಕ್ ಮಾಡ್ಕೋರಿ. ಯಾಕಂದ್ರೆ ಒಂದಿಬ್ಬರದ್ದು ಐತಿ ಚೇಂಜ್ ಆಗೋ ಸಾಧ್ಯತೆ ಇರ್ತೈತಿ. ಒಂದೊಂದು ಸಾರಿ ಆಲ್ಮೋಸ್ಟ್ ಎಲ್ಲ ಚೇಂಜನ್ನು ಆಗೋದೇನು ಕೂಡ ಇರ್ಬೋದು. ಯಾಕಂದರೆ ಆಕ್ಷೇಪಣೆ ತಪ್ಪಿತ್ತಂದ್ರೆ ರಿಜೆಕ್ಟನ್ನು ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಪ್ರತಿಯೊಬ್ಬರದು ಕೂಡ ಬಿಟ್ಟಿರ್ತಾರೆ. ಇಲ್ಲಿ ನೋಡಿ 309 ಅಭ್ಯರ್ಥಿ, 270 ಪ್ಲಸ್ 39 ಬ್ಯಾಕ್ಲಾಗ್ ಹುದ್ದೆಗಳು ಇರ್ತಾವೆ. ಇಲ್ಲಿ ನೋಡ್ರಿ, ಇದು ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೋತಾ ಹೋಗಿರಿ. ಯಾರೆಲ್ಲ ಆಯ್ಕೆ ಆಗಿದ್ದೀರಿ ನೋಡ್ರಿ, ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ರೆಡ್ ಹಾರ್ಟನ್ನು ಕಳುಹಿಸಿ. ಯಾಕಂದರೆ 1 ಇಯರಿಂತ ಅಪ್ಡೇಟನ್ನು ನೀಡ್ತಾ ಇದ್ದೀವಿ. ಅಂತಿಮವಾಗಿ ನಮ್ಮ ಚಾನಲಲ್ಲಿರುವ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿದ್ದಾರೆ ಅಂತ ನಮಗೂ ಒಂಥರ ಖುಷಿ ಇರ್ತದೆ. ಇಲ್ಲಿ ನೋಡ್ಬೋದು, ಪ್ರತಿಯೊಬ್ಬರು ಕೂಡ ಹೈಯೆಸ್ಟ್ ರೋಹಿತ್ ಗೌಡ DM ಅಂತಿರುತ್ತಲ್ಲ, ಇವ್ರದ್ದು ಹೈಯೆಸ್ಟ್ ಐತಿ 98.40. ಹಿಂಗೆ ಒಟ್ಟರದು ಕೂಡ ಇಲ್ಲಿ ಇರ್ತೈತೆ ರೀ. ಇದೆ ಈಗ ಆಲ್ರೆಡಿ ತಾತ್ಕಾಲಿಕ ಬಿಟ್ಟಿದ್ರಲ್ಲಿ ತಾತ್ಕಾಲಿಕ ಇದ್ದಿದ್ರಾಗ ಇರೋ ಅಭ್ಯರ್ಥಿಗಳು ಇರ್ತಾರೆ. ಒಬ್ಬರದು ಇಬ್ಬರದು ಏನಾದರೂ ಕೂಡ ಚೇಂಜ್ ಆದರೂ ಕೂಡ ಆಗಿರ್ಬೋದು. ಯಾಕಪ್ಪ ಅಂದ್ರೆ ಆಕ್ಷೇಪಣೆನ ಆಲ್ರೆಡಿ ಎಷ್ಟೋ ಅಭ್ಯರ್ಥಿಗಳು ಸಲ್ಲಿಸಿರ್ತಾರೆ. ಅದು ಆಕ್ಷೇಪಣೆ ಸರಿ ಇತ್ತಂದಲ್ಲಿ ಮಾತ್ರ ಚೇಂಜ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿರಲ್ಲ. ಆದರೂ ಒಂದೊಂದು ಸಾರಿ ಹೇಳಕ್ಕೆ ಬರಲ್ರಿ, ಚೇಂಜ್ ಆಗಿದ್ರು ಆಗಿರ್ಬೋದು. ಆಕ್ಷೇಪಣೆನ ಯಾರೆಲ್ಲ ಸಲ್ಲಿಸಿರು ನೋಡಿ, ಒಂದು ಸರಿಯಾಗಿ ನೋಡ್ಕೋರೆ, ನಿಮ್ಮ ಹೆಸರು ಐತೇ ಇಲ್ಲ. ಇನ್ನೇನು ಈ ಇನ್ನೊಂದಿಷ್ಟು ದಿನದಲ್ಲಿ ಇವ್ರದ್ದು ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಅಮೌಂಟನ್ನು ಕಟ್ಟೋದು ಬರ್ತಾರೆ, ಅದನ್ನು ಕೂಡ ತಿಳಿಸ್ತೀನಿ. ಅದಕ್ಕಾಗಿ ಯಾರೆಲ್ಲ ಆಯ್ಕೆ ಆಗಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಆದಷ್ಟು ಜಾಯ್ನ್ ಆಗಿ. ಇದಕ್ಕೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟರ್ ಬಿಟ್ಟರೆ, ಕೌನ್ಸಿಲಿಂಗ್ ಬಿಟ್ಟರೆ ಪ್ರತಿಯೊಂದು ಅಪ್ಡೇಟನ್ನು ನೀಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ನೋಡಿ, ಆಲ್ಮೋಸ್ಟ್ ಎಲ್ಲ 150 ಆದವ್ರು. ಈಗ ವಿಡಿಯೋ ಸ್ಲೋವನ್ನು ಇಟ್ಕೊಂಡು ನೋಡ್ಕೋಬೋದು ನೀವು. ಯಾಕಂದ್ರೆ ಇಲ್ಲಿ ಸ್ಪೀಡ್ ಸ್ಕ್ರೋಲ್ ಆಗ್ತಿರ್ತದೆ. ನಿಮ್ಗೆ ಸರಿಯಾಗಿ ಬೇಕಪ್ಪ ಅಂದ್ರೆ ಆ ರೀತಿ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಈ PDF ಹಾಕಿರ್ತೀವಿ, ಅಲ್ಲಿ ಕೂಡ ನೀವು ತೆಗೆದುಕೊಂಡು ನೋಡ್ಕೋಬೋದು ರೀ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ 95% ಕೊರೋನಾ ಅಭ್ಯರ್ಥಿಗಳು ಪಾಸ್ ಆಗ್ಯಾರ ರೀ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ನೋಡಿರ್ಬೋದು 2006-5 ಏನು ಅಭ್ಯರ್ಥಿಗಳು ಇದಿರಲ್ಲ, ಅದೇ ರೀತಿ 7 ಈ ಎಲ್ಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲ ಕೊರೋನಾದಲ್ಲಿ ಪಾಸಾದ ಅಭ್ಯರ್ಥಿಗಳು ಅವ್ರದ್ದು ಸ್ಕೋರ್ ಜಾಸ್ತಿ ಐತ್ರಿ. ಇಲ್ಲಿ ಕಡಿಮೆ ಸ್ಕೋರ್ ಅಂದ್ರೆ 90 ತಡ್ರಿ ನೋಡೋಣ ಲಾಸ್ಟ್ ಎಷ್ಟು ಬರುತ್ತೆ ಅಂತೇಳಿ. 89, 64 ಇಲ್ಲ. ಜನರಲ್ ಎಕ್ಸ್ ಸರ್ವಿಸ್ಮ್ಯಾನ್ ಏನದಲ್ಲ ಸ್ವಲ್ಪ ಕಡಿಮೆ ಇರ್ತದೆ ರೀ. ಉಳಿದ ಯಾವುದೇ ಎಕ್ಸ್ ಸರ್ವಿಸ್ಮ್ಯಾನ್ ಇಲ್ಲದೆ ಇರೋರು ಮತ್ತು PH ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರದೇ ಇರೋದು ಎಷ್ಟಪ್ಪ ಲಾಸ್ಟ್ ಅಂದ್ರೆ 89.92. ಅದರಲ್ಲೂ PDP ಅದ ಮುಳುಗಡೆ ಪ್ರಮಾಣ ಪತ್ರ ಇದ್ದರೆ ಇಷ್ಟು ಕಡಿಮೆ ರೀ. ಈಗ ಸದ್ಯಕ್ಕೆ ನೋಡೋದಾದ್ರೆ 2Aದ ಅತ್ಯಂತ ಕಡಿಮೆ ನಿಂತತ್ರಿ. ಉಳಿದಿದ್ದೆಲ್ಲ ಕೂಡ ಹೈಯೆಸ್ಟ್ ಅದಾವ ರೀ. SCದು ಕೂಡ ನೋಡ್ಕೋರಿ. ಈಗ ನೋಡಿರಿ, PDP ಐತೆ ಅಂದರೂ ಕೂಡ ಎಷ್ಟು ನಿಂತತ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿ ಆಲ್ಮೋಸ್ಟ್ ಸೇಮ ಬರ್ತಾರೆ. ಕಟಾಪ್ SC STಗೆ ಕಡಿಮೆ ನಿಲ್ಲತ್ತಂತ ಏನಿಲ್ಲ. ಎಲ್ಲ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಸೇಮ್ ಇರ್ತವೆ. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ವಲ್ಪ STಗೆ ಅಂತ ಮಾತ್ರ
ಕಡಿಮೆ ಇರ್ತದೆ ರೀ. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ನಾನು ಆಲ್ರೆಡಿ ಒಂದು ಮನವಿ ಮಾಡಿದ್ದೆ, ಯಾರೆಲ್ಲ ಸೆಲೆಕ್ಟ್ ಆಗಿರಿ ನಮ್ಮ ಚಾನಲ್ ವೀಕ್ಷಕರು ಎಸ್ ಅಂತ ಕಮೆಂಟ್ ಮಾಡಿ ರೆಡ್ ಹಾರ್ಟನ್ನು ಕಳುಹಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ PDF ಬಂದು ನೋಡಿರಿ, ನಮ್ಮ ಟೆಲಿಗ್ರಾಮಲ್ಲಿ ಐತ್ರಿ, ಜಾಬ್ ಅಲರ್ಟ್ ಕನ್ನಡ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಗ್ರೂಪಿನ ಲಿಂಕ್ ಕೂಡ ಇರ್ತೈತಿ, ಹೋಗಿ ಜಾಯ್ನ್ ಆಗಿ ಅಲ್ಲಿ ಕೂಡ ಇದನ್ನು ನೋಡ್ಕೋಬೋದು. ಎಸ್ಕಾಮು ಮತ್ತು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ 1:1 ಅಂತ ಕೇಳಾಗತ್ತೀರಿ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಾಕತ್ತವೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತವೆ. ಯಾಕಪ್ಪ ಅಂದ್ರೆ ಒಬ್ಬೊಬ್ಬರದ್ದು ಮೆಡಿಕಲ್ ಕೂಡ ಪೆಂಡಿಂಗ್ ಉಳಿದವ್ರೆ, ಅವೆಲ್ಲ ಮುಗಿದ ತಕ್ಷಣ ಅವನು ಕೂಡ ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಬಿಟ್ಟ ತಕ್ಷಣ ನೀವೇನಾದರೂ ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ, ಎಲ್ಲ ಮಾಹಿತಿಯನ್ನು ಕಳಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ಇನ್ನೊಂದು 15ರಿಂದ 20 ದಿನದ ಒಳಗಡೆ ನಿಮ್ಮದು ಲಿಸ್ಟ್ ಬರುವ ಸಾಧ್ಯತೆ ಐತ್ರಿ. ಹೆಸ್ಕಾಮು ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಬಿಟ್ಟ ತಕ್ಷಣ ಹಾಕ್ತೀವಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.